ಎಲ್ಲರಿಗೂ ಶರಣಾರ್ಥಿಗಳು. ಮೊದಲನೇದಾಗಿ ಹೇಳಬೇಕಂದ್ರೆ, ಕಳೆದ 5 ದಿವಸಗಳಿಂದ ಒಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟ ನಡೆದಿದೆ. ಯಾಕಪ್ಪ ಅಂತಂದ್ರೆ, ಒಂದು ನಾವು ಬೆಳೆದಂಥ ಕಬ್ಬಿಗೆ ಒಂದು ಒಳ್ಳೆಯ ಬೆಲೆ ಸಿಗಲಿ ಅನ್ನೋ ವಿಷಯ ಒಳಗೆ ಒಂದು ಹೋರಾಟ ನಡೆದದ. ಸೊ ಅವ್ರು ಏನು ಭಾಳ ಕೇಳಾಕತ್ತಿಲ್ಲ, 3,500 ರೂಪಾಯಿ ಕೇಳಾಕತ್ತಾರೆ. ಸೊ 1ನೇ ದಿವಸ ಆಯಿತು, 2ನೇ ದಿವಸ ಆಯಿತು. ಈ ಹೋರಾಟ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ತುಂಬ ಎಲ್ಲ ಫ್ಯಾಕ್ಟ್ರಿಗಳಿಗೆ ಅಡ್ಡಾಡಿದ್ರು. ಇಷ್ಟು ಪ್ರೈಸ್ ಕೊಟ್ಟು ನೀವು ಒಂದು ಪ್ರೈಸ್ ನಿಗದಿ ಮಾಡಿನ ಸ್ಟಾರ್ಟ್ ಮಾಡಿರಿ ಅಂತೇಳಿ. ಆದರೂ ಒಂದಿಷ್ಟು ಫ್ಯಾಕ್ಟ್ರಿ ಮಾಲೀಕರ ಬಂಡತನ ಸ್ಟಾರ್ಟ್ ಮಾಡಿದರು. ಸೊ ಅದನ್ನು ವಿರೋಧಿಸಿ ಗುಲ್ಲಾಪುರ ಕ್ರಾಸ್ನಾಗೆ ಹೋರಾಟ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹೋರಾಟ ದಿನಕ್ಕೆ ಯಾವ ಲೆವೆಲ್ಗೆ ಅಂದ್ರೆ ತೀವ್ರತೆ ಪಡೆಯಕತ್ತಿತ್ತಂದ್ರೆ, ಅದನ್ನು ಒಂದು ಈಗಿನ ಕಾಲದಾಗ ಎಲ್ಲೇ ಹೋರಾಟ ಮನೋಭಾವ ನಮ್ಮಲ್ಲಿ ಹೋಗೈತೇನೋ ಅಂತ ಅನಿಸಿತ್ತು ನಮಗೆ. ಸೊ ಬಟ್ ಅದನ್ನು ಮೀರಿ ಇವತ್ತು ಹೋರಾಟ ನಡೆದದ. ಈ ಹೋರಾಟ ಯಾವ ಲೆವೆಲ್ಗೆ ಹೋಗೈತೆ ಅಂದ್ರೆ, ಇವತ್ತಿನ ದಿವಸ ಅಲ್ಲಿ ಜಾತಿ ಇಲ್ಲ, ಯಾವುದು ಮತ ಇಲ್ಲ, ಯಾವ ಪಕ್ಷ ಇಲ್ಲ, ಎಲ್ಲರೂ ರೈತರ ಮಕ್ಕಳದಾರ. ಇವತ್ತು ಪಕ್ಷಾತೀತವಾಗಿ ಅಲ್ಲಿ ಬೆಂಬಲ ಕೊಡಕತ್ತಾರೆ. ಸೊ ಯಾಕೆ ಕೊಡಕತ್ತಾರಪ್ಪ ಅಂತಂದ್ರೆ, ಸೊ ನಮ್ಮ ರೈತರು ಇವತ್ತು ಈ ಕಬ್ಬಿನ ಫ್ಯಾಕ್ಟ್ರಿ ಮಾಲೀಕರನ್ನು ಅಥವಾ ಇದೊಂದು ವಾಣಿಜ್ಯ ಬೆಳೆಯಾಗಿ ತೆಗೆದುಕೊಂಡು ಬೆಳೆದಿದ್ದ ತಪ್ಪಿಗಾಗಿ ಈ ಹೋರಾಟ ಸ್ಟಾರ್ಟ್ ಆಗಿಬಿಟ್ಟದ. ಸೊ ಒಂದು ಅವ್ರೇನು ಕೇಳಕತ್ತಿಲ್ಲ, 3,500 ರೂಪಾಯಿ ಕೇಳಕತ್ತಾರೆ. ಸೊ ಈ 3,500 ನಾವೊಂದು ಅನಲೈಸಿಸ್ ಮಾಡಿ ಇವತ್ತು 5ನೇ ದಿವಸ ಆದರೂ ಯಾಕೆ ಬರಾಕತ್ತಿಲ್ಲ ಇವರು ಏನು ಅಂತೇಳಿ. ಸೊ ಅದನ್ನು ಭಾಳ ಕವಿಯಾಡ್ದವೆ. ಯಾಕಂದ್ರೆ ಇಲ್ಲಿ 2 ಥರ ಅದ. ಒಂದು, ನಮ್ಮನ್ನು ಆಳುವಂಥ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸ್ಬೇಕಿತ್ತು. ಬಟ್ ಆಳು ಸರ್ಕಾರದಾಗೂ ಫ್ಯಾಕ್ಟ್ರಿ ಮಾಲೀಕರದಾರ, ಫ್ಯಾಕ್ಟ್ರಿ ಮಾಲೀಕರ ಕೈಯಾಗ ಆಳು ಸರ್ಕಾರ ಹೋಗೋಳು. ಸೊ ಇಂಥ ಪರಿಸ್ಥಿತಿ ಒಳಗೆ ಸೊ ನಮಗೇನು ನ್ಯಾಯ ಕೊಡೋಕೆ ಇವ್ರು ಏನು ನ್ಯಾಯ ಕೊಡೋಕ್ಕಾಗುತ್ತೆ? ಬಟ್ ಒಂದು ನಾನು ಇವತ್ತು ಮುಂಜಾನೆ ಕ್ಯಾಲ್ಕುಲೇಟ್ ಮಾಡಿದೆ, ಇದೇನು ದೊಡ್ಡ ಪ್ರೈಸ್ ಅಲ್ಲಲ್ಲ, ಹೆಂಗೆ ಏನು ಮತ್ತು ಅಥವಾ ಇದೇನು ನಾವೇನು ರೈತರನ್ನು ತಪ್ಪು ಕೇಳಕತ್ತೀವೇನೋ ಅಂತೇಳಿ ನಾವು ಅನಲೈಸಿಸ್ ಮಾಡಿಕೊಂಡೆ. ಒಂದು ಶುಗರ್ ಫ್ಯಾಕ್ಟ್ರಿ ರೆವಿನ್ಯೂ ಮಾಡಲ್ ಏನು ಅಂತ ನನಗೊಂದು ಚೆಕ್ ಮಾಡಬೇಕು, ಅದು ಇದು ಅಂತೇಳಿ ಭಾಳ ಅನಲೈಸಿಸ್ ಮಾಡಿದೆ. ನಿನ್ನಿಂದ ಅನಲೈಸಿಸ್ ಮಾಡೋಕ್ಕತ್ತಿದ್ದೆ, ಇವತ್ತು ಮಾಡಿದೆ. ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಜಸ್ಟ್ ನಮಗೆ 3,500 ರೂಪಾಯಿ ಕೊಟ್ಟರೆ ಶುಗರ್ ಫ್ಯಾಕ್ಟ್ರಿಗೆ ಏನು ಲಾಭ ಅದ? ಸೊ ಒಂದು ತಿಳ್ಕೊರಿ, 3,500 ಅವ್ರಿಗೇನು ಪರ್ಚೇಸ್ ಮಾಡ್ತಾರೆ. ಸೊ 150 ರೂಪಾಯಿ ಟ್ರಾನ್ಸ್ಪೋರ್ಟೇಷನು ಎಷ್ಟಾಯಿತು? 3,650 ರೂಪಾಯಿ ಆಯಿತು. ಓಕೆ. ಸೊ ಆನಂತರ ಅವ್ರ ಲೇಬರ್ ಖರ್ಚು ಎಷ್ಟಾಗುತ್ತೆ? 700 ರೂಪಾಯಿ ಪರ್ ಟನ್ನಿಗೆ ಹೇಳಕತ್ತೀನಿ ನಾನು. ಪ್ಲಸ್ ಅವ್ರೇನೋ ಸಾಲ ಮಾಡ್ಯಾರ, ಅದಕ್ಕೇನೋ ಇನ್ವೆಸ್ಟ್ ಮಾಡ್ಯಾರ ಅಂತ ಅದಕ್ಕೊಂದು 200 ರೂಪಾಯಿ ಇಂಟ್ರೆಸ್ಟ್ ಇಟ್ಕೊಡಿ. ಸೊ ಅವ್ರದ್ದು ಟೋಟಲ್ ಕನ್ವರ್ಸೇಷನ್ ಕಾಸ್ಟ್ ಎಷ್ಟಾಯ್ತು? 900 ರೂಪಾಯಿ. ಇದು 3,650 ಪ್ಲಸ್ 900, 4,500 ರೂಪಾಯಿ ದಾಗ ನಿಮಗೆ ಶುಗರ್ ರೆಡಿ ಆಯಿತು. ಬಟ್ ಶುಗರ್ ಎಷ್ಟಕ್ಕೆ ಮಾರ್ತೀರಿ ನೀವು? 4,900 ರೂಪಾಯಿ ಮಿನಿಮಮ್ ಪ್ರೈಸ್. ಶುಗರ್ನಾಗನ ಪರ್ ಟನ್ ಬರೀ ಶುಗರ್ ಒಂದೇ ಹೇಳ್ತೀನಿ, ಶುಗರ್ 1ರಿಂದ ನೀವು 500 ರೂಪಾಯಿ ಲಾಭ ತೊಗೊಳತ್ತೀರಿ. ಶುಗರ್ ಅಷ್ಟ ಅದ ಇದ್ರದ್ದು, ಶುಗರ್ ಅಷ್ಟೇ ಏನರ ಇದ್ರದ್ದು ಇನ್ಕಮ್ ಏನ? ಬೈ ಪ್ರೊಡಕ್ಟ್ಸ್ ಅದಾವ ಇದ್ರೊಳಗೆ. ಶುಗರು ಜೊತೆ ಇಥಿನಾಲ್ ಬರ್ತದೆ. ಇಥಿನಾಲು ಅದೆಷ್ಟಾಗುತ್ತೆ ನಿಮ್ಗೆ? ಪರ್ ಟನ್ನಿಗೆ ಎಷ್ಟು ರೂಪಾಯಿ ಲಾಭ ಆಗುತ್ತೆ? ಹೆಚ್ಚು ಕಡಿಮೆ ನಿಮ್ಗೊಂದು ಹೇಳ್ಬೇಕಂದ್ರೆ 300ರಿಂದ 700 ರೂಪಾಯಿ ತನಕ ಲಾಭ ಆಗುತ್ತೆ. ಸೊ ನಿಮ್ಗೆ ಅದನ್ನು ಹೇಳ್ತೀನಿ, ಬೈ ಪ್ರಾಡಕ್ಟ್ ವೈಸು ನಾನು ಅನಾಲಿಸಿಸ್ ಮಾಡೀನಿ. ಅದ್ರ ಬೈ ಪ್ರಾಡಕ್ಟಾಗಿ ಮೊಲಾಸಿಸ್ ಬರ್ತದೆ, ಅದಕ್ಕಿಲ್ಲಂದ್ರೆ 300ರಿಂದ 400 ರೂಪಾಯಿ ನಿಮ್ಗೆ ಲಾಭ ಆಗುತ್ತೆ. ಪ್ಲಸ್ ಬಯೋಗ್ಯಾಸ್ ಬರ್ತದೆ, ಅದಕ್ಕೆ 750 ರೂಪಾಯಿ ಲಾಭ ಆಗುತ್ತೆ. ಪ್ಲಸ್ ಮಡ್ ಬರ್ತದೆ, ಅದು ಮಡ್ ಅದಕ್ಕೂ 40 ರೂಪಾಯಿ ಅದ. ಸೊ ಇಷ್ಟೆಲ್ಲ ಆದಮೇಲೆ ನಿಮಗೇನದ ಒಂದು ಲಾಭ? ನೀವೇನು ಲಾಭ ತೊಗೋತಿರಲ್ಲ. ಇದು 3,500 ಹಿಡಿದು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಹಿಡಿದ್ರು ನಿಮಗೆ 1,000 ರೂಪಾಯಿ ಹೆಚ್ಚು ಕೊಟ್ಟು ಅಪ್ರಾಕ್ಸಿಮೇಟ್ಲಿ ಲಾಭ ಅದ. ಸೊ ನೀವು ಇದಷ್ಟು ಐತೇನೋ, ನೀವು ಕಾಗದ ರೆಡಿ ಮಾಡ್ತೀರಿ, ಇದನ್ನು ರೆಡಿ ಏನೇನೋ ಬೈ ಪ್ರೊಡಕ್ಟ್ಸ್ ಅದಾವೆ. ಇಷ್ಟೆಲ್ಲ ಹಿಡ್ಕೊಂಡ್ರು ನಾವು ಬರೀ ಶುಗರ್ನಾಗನ 500 ರೂಪಾಯಿ ಲಾಭ, 400ರಿಂದ 500 ರೂಪಾಯಿ ಲಾಭ ಅದ ನಿಮಗೆ. ಇನ್ನು ರೇಟ್ ಜಂಪ್ ಆದ್ರೆ ಅದ್ರ ಲಾಭನೂ ನೀವು ತೊಗೋತೀರಿ, ನಮ್ಗೆ ಶೇರ್ ಮಾಡ್ತೀರಾ? ಮಾಡಿಲ್ಲ, ಇನ್ನೊವ್ರಿಗೆ ಯಾವತ್ತೂ ಮಾಡಿಲ್ಲ ನೀವು. ಸೊ ಒಂದು ನಾವೇನು ಕೇಳ್ಕೊಳ್ಳೋದು ಅಂದರೆ, ನಮಗೊಂದು 3,500 ಏನು ದೊಡ್ಡ ಪ್ರೈಸ್ ಕೇಳಕತ್ತಲ್ಲ, ಇದನ್ನು ಮಾಡಿರಿ ಏನು. ಮತ್ತಿನ್ನು ಫ್ಯಾಕ್ಟ್ರಿ ಮಾಲೀಕರಿಗೆ ಇದ್ರಾಗ ಲಾಭ ಅದ, ನಮ್ಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಗೊತ್ತಾಗತ್ತದ. ಇದು ಕ್ಯಾಲ್ಕುಲೇಷನ್ನು ನಾನು ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇದು ಹೆಂಗೈತಿ ಏನೈತಿ ಅನ್ನೋ ಒಂದು ತಪ್ಪಿದ್ರೆ ನೀವು ಅದನ್ನು ಹೇಳ್ಬೋದು. ಬಟ್ ಓವರಾಲ್ ಆಗಿ ನಮಗೇನಂದ್ರೆ ಈ ಪ್ರೈಸ್ ಭಾಳ, ನಾವೇನು ದೊಡ್ಡ ಪ್ರೈಸ್ ಕೇಳಕತ್ತಿಲ್ಲ, ಇದು ಭಾಳ ಒಂದು ಯೋಗ್ಯವಾದ ಬೆಲೆ ಇದೆ. ಓಕೆ. FRPನೂ 3,550 ರೂಪಾಯಿ ಅದು. ಸೊ ಅದಕ್ಕಿಂತ 50 ರೂಪಾಯಿ ಕಡಿಮೆ ಕೇಳಕತ್ತೀವಿ. ಇದು ಒಂದು ಪಾರ್ಟು.
ಇನ್ನು ಸರ್ಕಾರ ಇದಕ್ಕೆ ನಮಗೊಂದು ಬೆಂಬಲ ಬೆಲೆ ಕೊಡಬೇಕು, ಇದೊಂದು ದೊಡ್ಡ ಇದನ್ನು ಬಂದು ಬಿಗೇರಿಸ್ಬೇಕು. ಯಾಕಂತ ಹೇಳ್ತೀನಿ ಕೇಳಿಸ್. ಹೈಯೆಸ್ಟ್ ಸರ್ಕಾರಕ್ಕೆ ರೆವೆನ್ಯೂ ಬರೋದ್ರಿಂದ ಎಕ್ಸೈಸ್ ಇಲಾಖೆಯಿಂದ. ಎಕ್ಸೈಸ್ ರೆಡಿ ಆಗ್ಬೇಕಾದ್ರೆ ಸ್ಪಿರಿಟ್ ಬೇಕು. ಸ್ಪಿರಿಟ್ ಎಲ್ಲಿಂದ ಬರ್ತೈತೆ? ನಮ್ಮ ಶುಗರ್ ಕೇನ್. ಸೊ ಹೈಯೆಸ್ಟ್ ರೆವೆನ್ಯೂ ನಿಮ್ಮ ಗೌರ್ಮೆಂಟಿಗೆ ಬರೋದನ್ನು ನಮ್ಮಿಂದನೇ, ರೈತರಿಂದನೇ. ಸೊ ಇದ್ರ ಕಷ್ಟ ಏನೈತಿ ಅನ್ನೋದು ನಮಗೂ ಗೊತ್ತದೆ. ಯಾಕಂದ್ರೆ ಹೇಳ್ತೀನಿ ಕೇಳಿ, ಇವತ್ತು ನಾವೆಲ್ಲ ರೈತರ ಮಕ್ಕಳು ಭಾಳ ಬೇರೆ ಬೇರೆ ಉದ್ಯೋಗ, ರೈತಂಕಿ ಬಿಟ್ಟು ಬೇರೆ ಬೇರೆ ಉದ್ಯೋಗನ ಅವಲಂಬಿಸಿದ್ದೀವಿ. ಇವತ್ತು ಕೆಲವೊಂದಿಷ್ಟು ಪರಿಸ್ಥಿತಿಗೆ ಅನುಗುಣವಾಗಿ ಜಾಗತೀಕರಣ ಹೊಂದಿ ನಾವು ಈ ಕಡೆ ಬಂದೀವಿ. ನಮಗೆ ನೀವು ಪೇ ಪ್ರೈಸ್ ಕೊಟ್ಟಿರಂದ್ರೆ ನಾವಿಲ್ಲೆಲ್ಲ ಬಂದು ಎಲ್ಲೆಲ್ಲೋ ನಮ್ಮ ಊರು ಹೊಲ ಮನಿ ನಮ್ಮ ಮಂದಿನ ಬಿಟ್ಟು ದೂರ ಬಂದು ನಮಗೇನು ಬಂದಿರಲಿಲ್ಲ. ಯಾಕಂದ್ರೆ ಅದನ್ನೆಲ್ಲ ಬಿಟ್ಟು ಬಂದು ನಾವು ಇಲ್ಲಿ ಒಂದು ಬೇರೆ ಕಡೆ ಕೆಲಸ ಮಾಡಕತ್ತೀವಿ. ಸೊ ಆದರೂ ನಮಗೂ ಒಂದು ಅಲ್ಪ ಸ್ವಲ್ಪ ಭೂಮಿ ಉಳಿದದ. ಅದ್ರ ಕಷ್ಟ ನಮಗೂ ಏನು ಅನ್ನೋದು ಗೊತ್ತದ. ಒಂದೇದು ಫಸ್ಟ್ ರೈತನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಒಂದೇ ವರ್ಷ ಏನು ಹಾಕ್ತಾನಲ್ಲ ಈ ಕಬ್ಬಿನ ಬೆಳೆಗೆ, ಆ ಹಾಕಿದ್ದ ಏನು ಇನ್ಪುಟ್ ಹಾಕಿರ್ತಾನಲ್ಲ ಅದು ಕಬ್ಬು ಹಚ್ಚಬೇಕು, ಅದನ್ನು ಇದನ್ನು ಮಾಡಬೇಕು, ಗೊಬ್ಬರ ಹಾಕಬೇಕು, ಒಂದೇ ವರ್ಷದ ಒಂದೇ ಕೊಳೆದಾಗ ಏನು ಲಾಭ ಉಳಿಯಂಗಿಲ್ಲ. ಅದಕ್ಕೆ ಆಗಿಬಿಡುತ್ತೆ. ನಾವು ರೈತರು ಯಾವಾಗ ತೊಗೋತೀವಿ? 2ನೇ ವರ್ಷದ್ದು 3ನೇ ವರ್ಷದ್ದು 4ನೇ ವರ್ಷ ಏನಾರ ಮೇಂಟೈನ್ ಮಾಡಿದ್ವು, ಅದಕ್ಕೆ ಬೆಳೆ ಚಲೋ ಇದ್ದು ರೋಗ ಬರಲಿಲ್ಲ ಅಂದರೆ ಒಂದಿಷ್ಟು ದಿನ ಅಲ್ಪ ಸ್ವಲ್ಪ ಲಾಭ ಕಾಣಕತ್ತೀವಿ. ಸೊ ನಿಮ್ಮನ್ನು ನಂಬಿ ಬೆಳೆದಂಥವ್ರು ನಮ್ಮ ಪರಿಸ್ಥಿತಿ ಈ ಲೆವೆಲ್ಗೆ ಆಗಿಬಿಟ್ಟದ. ಸೊ ಅದಕ್ಕೊಂದು ಸ್ವಲ್ಪ ನಮಗೂ ಸಹಕಾರ ಕೊಡ್ರಿ, ಒಂದು ದೊಡ್ಡ ಲೆವೆಲ್ನಾಗ ಸಪೋರ್ಟ್ ಕೊಟ್ಟರೆ ನಾವು ಬೆಳಿತೀವಿ. ನೀವು ಅಷ್ಟೇ ಬೆಳೆದಿರಲ್ಲ, ಮತ್ತು ನೀವು ಲಾಭ ಇಲ್ಲ ಅಂತ ಹೇಳ್ತೀರಪ್ಪ. ಸೊ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಟನ್ನಿಗೆ 1,000 ರೂಪಾಯಿ ಲಾಭ ನಿಮ್ಮದು ಕಾಸ್ಟ್ ತೆಗೆದು, ಸಾಗಾಣಿಕೆ ವೆಚ್ಚ ತೆಗೆದು 1,000 ರೂಪಾಯಿ ನೆಟ್ ಪ್ರಾಫಿಟ್ ಅದ ಇಲ್ಲಿ. ಸೊ ನೀವು ಲಾಭ ಇಲ್ಲ ಅಂತ ಹೇಳಿ ನಮಗೆ ಬಿಲ್ ಕಡಿಮೆ ಕೊಡಕತ್ತೀರಲ್ಲ. ನೀವು ಲಾಭ ಇಲ್ಲ ಅಂತ ಹೇಳೋರು ಇವತ್ತು ಒಂದು ಫ್ಯಾಕ್ಟ್ರಿ ತೆಗಿತೀರಿ, ಒಂದೇ ಬಿಟ್ಟು 2ನೇ ತೆಗಿತೀರಿ, 3ನೇ ತೆಗಿತೀರಿ, 4ನೇ ತೆಗಿತೀರಿ. ಮತ್ತು ಲಾಭ ಇಲ್ಲ ಅಂದ್ರೆ ನೀವು ಯಾಕೆ ಫ್ಯಾಕ್ಟ್ರಿ ತೆಗಿಯಾಕತ್ತೀರಿ? ಲಾಭ ಇಲ್ಲ ಅಂತಂದ್ರೆ ನೀವು ಬೆಳಗಾವಿ ಜಿಲ್ಲಾದಾಗ 30 ಫ್ಯಾಕ್ಟ್ರಿ ತೆಗೆದಿರಿ. ನಾವು ಒಂದೇ ಫ್ಯಾಕ್ಟ್ರಿ 2 ಫ್ಯಾಕ್ಟ್ರಿ ಇದ್ದಾಗ ನಾವು ಅಲ್ಲೇ ಅಷ್ಟೇ ಬೆಳ್ಕೊಂಡು ಒಂದು ಒಳ್ಳೆ ರೇಟ್ ತೊಗೊಂಡು ಅಲ್ಲೇ ಸುಮ್ಮಿದ್ವಲ್ಲ. ಸೊ ನೀವು ಲಾಭ ಇಲ್ಲ, ಏನೂ ಮಾಡೋಕತ್ತಿಲ್ಲ ನೀವು. ಇದ್ರಾಗ ಇಬ್ಬರು ಅದಿರಿ, ರಾಜಕಾರಣಿಗಳು ಅದಿರಿ, ಫ್ಯಾಕ್ಟ್ರಿ ಮಾಲಕರು ಅದಿರಿ, ಎಲ್ಲರೂ ಅದಿರಿ. ಸೊ ರೈತರಿಗೆ ಒಂದು ಒಳ್ಳೆ ಬೆಲೆ ಕೊಡ್ರಿ, ಅವರು ಖುಷಿಯಾಗಿರಲಿ, ನೀವು ಖುಷಿಯಾಗಿ ಇರ್ತೀರಿ. ಸೊ ನಾನು ನಿಮಗೊಂದು ಪ್ರಾರ್ಥನೆ ಕೇಳ್ಕೊಳ್ಳೋದು ಏನಂದ್ರೆ, ನಾವು ಖುಷಿ ಇದ್ರೆ ನಿಮಗೆ ಅದು ಹತ್ತದ. ಇಲ್ಲಕ್ಕಂದ್ರೆ ಏನಕ್ಕೆ ಗೊತ್ತಾನೆ, ಅರ್ಧಕ್ಕೆ ಸತ್ತಕ್ಕಿರಿ ನೀವು. ಇಂಥ ಪರಿಸ್ಥಿತಿ ಆಗಬಾರ್ದು. ಎಲ್ಲರಿಗೂ ನೀವು ವಿನ್ ಆ್ಯಂಡ್ ವಿನ್ ಪಾಲಿಸಿ ಬರಬೇಕಿಲ್ಲಿ. ಸೊ ನೀವು ಬೆಳೀರಿ, ರೈತರನ್ನು ಜೊತೆಗೆ ಬೆಳೆಸ್ರಿ ಅನ್ನೋದೊಂದು ಇದು. ನಾವು ಮತ್ತು ಇವತ್ತು ಕೇಳ್ತಿರ್ಕಿಲ್ಲ. ಮೊದಲು ನಾವು ಶುಗರ್ ಹಿಸ್ಟ್ರಿ ಅಂತ ಬಂದಾಗ ನಮ್ಮ ಕಡೆ ಬರೀ ಸಹಕಾರಿ ಶುಗರ್ ಫ್ಯಾಕ್ಟ್ರಿಗಳಿದ್ದು. ಅಲ್ಲೇ ಓಕೆ, ನಮ್ಮದು ಒಂದು ಏನೋ ಮಾಡಿ ನಾವು ಆಡಳಿತ ಮಂಡಳಿಯಾಗಿರ್ತೀವಿ, ಏನೋ ಮಾಡ್ತಿದ್ವಿ. ಇವತ್ತು ನೀವು ರಾಜಕಾರಣಿಗಳು ಅದನ್ನೂ ನಿಮ್ಮ ಪೆಣಲ ನಿಲ್ಲಿಸಿ ನೀವು ಅಧ್ಯಕ್ಷರಾಗಿ ಎಲ್ಲ ನೀವೇ ಮಾಡ್ಕೊತ ಹೊಂಟಿರಿ. ಅದ್ರ ಜೊತೆ ಏನು ಮಾಡ್ತೀರಿ? ಫಸ್ಟ್ ಅಲ್ಲಿ ಬರ್ತೀರಿ, ಅಲ್ಲಿಂದ ಏನು ಮಾಡ್ತೀರಿ? ಖಾಸಗಿ ಫ್ಯಾಕ್ಟ್ರಿಗಳನ್ನ ಸ್ಟಾರ್ಟ್ ಮಾಡ್ಕೊತೀರಿ. ನಮ್ಮ ಸಹಕಾರಿ ಫ್ಯಾಕ್ಟ್ರಿಗಳು ಏನಾಗ್ಯಾವ ಇವತ್ತು ಬಂದಾಗಿ ಹೋಗಿಬಿಟ್ಟಾವ. ಸೊ ಈ ಪರಿಸ್ಥಿತಿ ಆಗಬಾರದಂತಂದ್ರೆ ನೀವು ನಿಮ್ಮ ರೈತರಿಗೆ ಒಂದು ಬೆಲೆ ಕೊಡ್ರಿ. ಈ ಬೆಲೆ ಕೊಟ್ಟಾಗ ಮಾತ್ರನ ಈ ದೇಶ ಉದ್ಧಾರ ಆಗುತ್ತೆ, ಈ ನಾಡು ಉದ್ಧಾರ ಆಗುತ್ತೆ. ಮತ್ತು ರೈತರಂದ್ರೆ ಯಾವುದೇ ಒಂದು ಕಮ್ಯುನಿಟಿಗೆ ಸೀಮಿತ ಆಗಿಲ್ಲ, ಎಲ್ಲ ಕಮ್ಯುನಿಟಿಯವರು ರೈತರಾಗ್ಯಾರ. ಇವತ್ತು ಎಲ್ಲ ಕಮ್ಯುನಿಟಿಯವರು ಶುಗರ್ ಬೆಳೆಯಕತ್ತಾರ. ಶುಗರ್ ಕೇನ್ ಬೆಳೆದು ಅವ್ರಿಗೊಂದು ಫೇರ್ ಪ್ರೈಸ್ ಕೊಡುವಂಥ ವ್ಯವಸ್ಥೆ ಮಾಡಿದರೆ ನಿಮಗೇನು ಲಾಸ್ ಇಲ್ಲ, ಕೊಡುವಂಥ ವ್ಯವಸ್ಥೆ ಮಾಡಿರಿ. ಸೊ ಅದಕ್ಕೆ ಇವತ್ತಿನ ಹೋರಾಟಗಳು ಇದು ಹೆಂಗಾಗೈತೆ ಅಂದ್ರೆ, ಫಸ್ಟ್ ಗುರ್ಲಾಪುರಕ್ಕೆ ಸೀಮಿತ ಆಗಿತ್ತು, ಮೂಡಲಗಿ ತಾಲೂಕಿಗೆ ಸೀಮಿತ ಆಗಿತ್ತು. ಇವತ್ತು ಬೆಳಗಾವಿ ಜಿಲ್ಲಾ, ನೆಕ್ಸ್ಟ್ ಡೇ ಬೆಳಗಾವಿ ಜಿಲ್ಲಾಕ್ಕೆ ಹೋಯ್ತು. ಇವತ್ತು ತನಕ ಎಲ್ಲ ಹೋಲ್ ಬೆಳಗಾವಿ ಜಿಲ್ಲಾ ಬಂದಾಗತ್ತೆ. ಇನ್ನೂ ಕರೆ ಕೊಟ್ಟರೆ ಇಡೀ ರಾಜ್ಯನ ಬಂದಾಕತ್ತೆ, ಇಡೀ ದೇಶನ ಬಂದಾಗುತ್ತೆ. ಇನ್ನು ಮತ್ತೊಂದು ದೆಹಲಿ ಹೋರಾಟಕ್ಕೆ ನೀವು ಎಡೆ ಮಾಡಿ ಕೊಡೋಕ್ಕೆ ಹೋಗ್ಬೇಡ್ರಿ. ರೈತರು ಇವತ್ತು ಬೀದಿಗೆ ಬಂದು ನಿಂತಾರ. ಸೊ ಅದೊಂದು ವಿಷಯ ಕೇಳಿಕೊಂಡು ಸಿದ್ದರಾಮಯ್ಯನವ್ರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ನಂದು, ಬೇರೆ ಏನೇನೋ ಸಣ್ಣ ವಿಷಯಕ್ಕೆ ಮತ್ತೊಂದು ವಿಷಯಕ್ಕೆ ನೀವು ಎಲ್ಲ ರೆಸ್ಪಾನ್ಸ್ ಮಾಡ್ತೀರಿ. ನೀವು ರೈತ ಹೋರಾಟದಿಂದ ಬಂದು ಮುಖ್ಯಮಂತ್ರಿ ಆಗ್ಯಾರಿ. ಸೊ ಇಂಥ ಪರಿಸ್ಥಿತಿ ಒಳಗೆ ರೈತರ ಕಷ್ಟ ನಿಮಗೇನು ನಾವು ಭಾಳ ಅರ್ಥ ಮಾಡಿಸ್ಬೇಕಾಗಿಲ್ಲ. ಯಾಕಂದ್ರೆ ನೀವು ಅದೇ ಹೋರಾಟದಿಂದ ನಂಜುಂಡಸ್ವಾಮಿ ಅವ್ರ ಶಿಷ್ಯರು ಅಂತ ಹೇಳ್ಕೊತೀರಿ. ಸೊ ಅದಕ್ಕೆ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ, ಇದಕ್ಕೊಂದು ಬೇಗನೆ ಬಂದು ನಿಮ್ಮ ಶುಗರ್ ಮಂತ್ರಿ ಅವರು ಅದಾರ, ಅವ್ರಿಗೆ ಹೇಳ್ರಿ. ಒಂದು ಸ್ವಲ್ಪ ಒಬ್ಬರು ಸಕ್ಕರೆ ಸಚಿವಾಲಯ ಅದ, ಅವ್ರಿಗೊಂದು ಹೇಳಿ ಇದಕ್ಕೊಂದು ನ್ಯಾಯ ಕೊಡುವಂಥ, ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಕೊಡುವಂಥ ಪ್ರಯತ್ನ ಮಾಡೋಕ್ಕೆ ಹೇಳ್ರಿ. ಮಾಡಿದ್ದೆ ಆದ್ರೆ ನಾಳೆ ನಿಮ್ಮನ್ನು ರೈತರು ನೆನೆಸ್ತಾರೆ. ನೀವು ತಿಂದಂಥ ಅನ್ನ ನಿಮಗೆ ಹತ್ತುತ್ತೆ ಅಂತೇಳಿ ಕೇಳ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೀನಿ.